ಎಷ್ಟೊಂದು ಜನ ಫುಲ್ ರಶ್ ಆದರು. ಸ್ವಲ್ಪ ಪ್ರಸಾದ ಇಸ್ಕೊಳ್ಳೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈಗ ಒಬ್ಬರು ತಾತ ಹೊತ್ಕೊಂಡು ಬಂದಿದ್ದಾರೆ. ಅವ್ರ ಏಜ್ ಎಷ್ಟು ಕೇಳೋಣ, ಅವ್ರ ಹೆಸರೇನು ಕೇಳೋಣ. ತಾತ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ರುದ್ರಪ್ಪ. ಏಜ್ ಎಷ್ಟು? 75. ಮೇಘ ಹತ್ಕೊ ಬಂದ್ರಿ ಮೆಟ್ಲು ಹತ್ಕೊ ಬಂದ್ರಿ. ಏನು ಅನಿಸ್ತದೆ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 30 ವರ್ಷದಿಂದ ಹತ್ಕೊ ಬರ್ತಿದ್ದೀರಾ. ಇವಾಗಲೂ ಹತ್ತಿದ್ದೀರಾ? ಹಾಂ, ಏನು ಅನಿಸುತ್ತೆ ಹತ್ಕೊಂಬರೋದಕ್ಕೆ? ಹಾಂ, ಇನ್ನೂ ಹೆಂಗೆ ಅನ್ಸುತ್ತಾ? ಇನ್ನೂ ಹತ್ಬೇಕು ಅನ್ಸುತ್ತಾ? ಹಾಂ, ಖುಷಿಯಾಗತ್ತೆ ಹತ್ಕೊ ಬರೋದಕ್ಕೆ. ಸರಿ ಸರಿ. ಯಾವ ಊರು? ಹಾಂ, ಗುಬ್ಬಿ ಹತ್ರ. ಸರಿ. 75. 75 ವರ್ಷದವರು ಹತ್ಕೊಂಬರ್ತಾರೆ. ಎಷ್ಟು ಏಜ್ ಆಗಿರೋ ಅವ್ರಿಗೆ ಏಜೇ ಅನಿಸಲ್ಲ, ಹತ್ಕೊಂಬರ್ತಾನೆ ಇರ್ತಾರೆ. ಕಾಯಿ ಕರ್ಪೂರ ಎಲ್ಲ ಸೇರಿ 100 ರೂಪಾಯಿ ಅಂದರು. ನಾನು ಬರೀ ಹೂ ಮಾತ್ರ ತಗೊಂಡು 50 ರೂಪಾಯಿ ಕೊಟ್ಟು, ಇನ್ನು 50 ರೂಪಾಯಿ ಇಂಥವರಿಗೆ ಕೊಟ್ಟರೆ ಅಟ್ಲೀಸ್ಟ್ ಊಟ ತಿಂಡಿ ಅವರು ಜೀವನಕ್ಕಾದರೂ ಒಂದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಇಲ್ಲಿ ಬರೋರು ಇದೊಂದು ಕಾರ್ಯನ ಮಾಡಿ. ಇಲ್ಲಿ ಈಗ ಫೈನಲಿ ದರ್ಶನ ಎಲ್ಲ ಮುಗೀತು, ಇಳಿತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಜ್ಜಿಗೆಗಳು ಸಿಗುತ್ತೆ. ಇಲ್ಲಿ ಹತ್ಬೇಕಾದ್ರೆ ಇಳಿಬೇಕಾದ್ರೆಲ್ಲ ಬಿಸಿಲಲ್ಲಿ ಮಜ್ಜಿಗೆ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿವರೆಗೆ ಒಳ್ಳೆ ಮಜ್ಜಿಗೆ ಸಿಗುತ್ತೆ ಮಾತ್ರ. ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ಮಜ್ಜಿಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ ಮಾತ್ರ. ನೋಡಿ ಹಳ್ಳಿಗಳು ಹೆಂಗೆ ಕಾಣಿಸುತ್ತೆ ಇಲ್ಲಿಂದ, ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಹಳ್ಳಿಗಳು. ನೋಡಿ ಹತ್ತು ಬತ್ತಿರೋರು ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಹತ್ತು ಹೋಗ್ತಿರೋರು, ಇಳಿದು ಬರ್ತಿರೋರು, ಈ ಥರ ಒಳ್ಳೆ ವ್ಯೂ ಇಲ್ಲಿಂದ. ಈ ಸೈಡ್ನ ಬಂದಾಗಲೂ ಹೇಳ್ತಾನೆ ಇರ್ತೀನಿ, ಹತ್ತಬೇಕಾದ್ರೆ ಇಳಿಬೇಕಾದ್ರೂ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಮಾತ್ರ. ಏನು ಬಿಸಿಲು ಬಂದರೂ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಮಳೆ ಬಂತು ಅಂದ್ರೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಶೀಟ್ಗಳು ಹಾಕಿದ್ದಾರೆ, ಆರಾಮಾಗಿ ಬರ್ಬೋದು. ಆಗದಿರೋರು ದಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಜೆನ್ಸಿ ಏನಿಲ್ಲ, ಹತ್ಬೇಕನ್ನೋದು ಅಷ್ಟೇ ಇಂಪಾರ್ಟೆಂಟು. ದೇವ್ರ ದರ್ಶನ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ. ಅದಕ್ಕೋಸ್ಕರ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ನೋಡಲ್ಲ ಒಂದು ಅಜ್ಜಿ ಕೂತಿದ್ದಾರೆ ನೋಡಿ. ಅಜ್ಜಿಯಿಂದ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾಯಿದೆ. ಕೂತ್ಕೊಂಡು ಹತ್ತಾ ಇದ್ದಾರಲ್ಲ, ಹತ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೆಲ್ಲ ಅದಕ್ಕೆ ಖುಷಿ ಪಡಬೇಕು. ನೋಡಿ ಹೆಂಗೆ ಬರ್ರ ಅಂತ ಹತ್ಕೊಂಡು ಹೋಗ್ತಾರೆ. ಅಜ್ಜಿ, ಏಜ್ ಎಷ್ಟು ನಿಮ್ಮದು? ಏಜ್ ಎಷ್ಟು? ಹಾಂ, ಹಿಂಗೆ ಹತ್ಕೊಂಡು ಹೋಗ್ತಿಲ್ಲ ಬರ್ರ ಅಂತ ಅದಕ್ಕೆ. ಹಾಂ ಹಾಂ, ಎಷ್ಟು ಹೇಳಕ್ಕೆ ನೋಡಿ, ಇವಾಗ ಹೇಳೋಕ್ಕೆ ಅಪ್ಪು ಟ್ರಾವೆಲಿಂಗು. ನೋಡಿ ಅಜ್ಜಿ ಆದರೂ ಏಜ್ ಹೇಳ್ತಿಲ್ಲ, ಆದರೂ ಬಾಯಸಾಗಿರೋ ಹೇಳ್ತಾರೆ. ಯಪ್ಪ, ಸಲಿನ ಸಹ ಮಾತಾಡ್ಸಿದ್ದೆ ಅವ್ರನ್ನ. ಈ ಸಲಿನ ಮಾತಾಡ್ಸೋಣ, ಮಜ್ಜಿಗೆ ಕುಡಿಯೋಣ. ಆಂಟಿ ಹೆಂಗಿದ್ದೀರಾ? ಗೊತ್ತಾವಾಗಲಿ ಯಾರೊಂದು ಗೊತ್ತಾಯ್ತಾ? ಸಲ ವಿಡಿಯೋ ಮಾಡಿದ್ದೆ ಗೊತ್ತಾ? ಹೇಳಿದರೆ ಸಿದ್ದೇಶ್ವರನ ಬಗ್ಗೆ ಹೇಳಿದರೆ ಗೊತ್ತಾ, ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಹಾಂ, ನಾಳೆ ಫುಲ್ ರಶ್ಶು. ಹೌದಾ? ಬಿಸಿಲು ಮಳೆ ಇದ್ದರೆ ಸರಿ ಹೋಗ್ಬಿಡುತ್ತೆ, ಮಳೆ ಬರಬೇಕು. ಹಾಂ, ಬರ್ತಾ ಇರ್ತೀವಿ ನಾವು ವರ್ಷ. ಮಗನ 10 ಗಂಟೆಗೆ ಶುರು ಆಗುತ್ತಾ? 10 ಗಂಟೆಯಿಂದ ಇರುತ್ತೆ. ನೈಟ್ ಎಲ್ಲ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಅಂತ ಇದ್ದೇ ಇರುತ್ತೆ. ಮತ್ತು 10 ಗಂಟೆಗೆ ಶುರು ಆಗುತ್ತಾ? ಟೈಮ್ ಎಷ್ಟಿಗೆ ಸಿಗುತ್ತಾ ಪ್ರಸಾದ? ಹೌದಾ, ಊಟ ಮಾಡ್ಕೊಬಂದ್ರೆ ಹಂಗಾರೆ ಊಟ ಸಿಗುತ್ತೆ. ಹಂಗಾರೆ ಊಟ ಮಾಡ್ಕೊಂಡು ಹೋಗ್ತೀವಿ. ಅದೇ ಹೇಳಿದ್ರಲ್ಲಿ ಹಾಲು ತಗೊಂಡೆ ಮಜ್ಜಿಗೆ ಮಾಡ್ಕೊಂಡು ನೀವು ಮಾಡ್ಕೊಂಬರೋದು, ಹಿಂಗೆ ಇದೆ ನಿಮ್ಮ ಜೀವನ. ಈ ಥರ. ಹಾಂ, ಅಲ್ಲ ಒಬ್ಬರು ನೋಡಿದಲ್ಲಿ ಅವ್ರು ಯಾರೋ ನಿಮ್ಮ ಕಡೆಯವರೇನಾ? ಹಾಂ ಸರಿ, ಊಟ ಮಾಡ್ಕೊಂಡು ಹೋಗ್ತೀವಿ. ಆಗ್ತಿಲ್ಲ, ಕಾಲು ನೋವ್ತಾ ಇದೆ, ಆದ್ರೂ ಎಷ್ಟು ಕಷ್ಟಪಡ್ಕೊಂಡು ಹತ್ತಿದ್ದಾರೆ. ಕಷ್ಟಪಡ್ಕೊಂಡು ಅನ್ನೋಕ್ಕಿಂತ ಭಕ್ತಿನ ಮೆಚ್ಕೋಬೇಕಾಗಿದ್ದೆ. ಆ ಭಕ್ತಿ ಇರೋದಕ್ಕೇ ಈ ಮೆಟ್ಲನ್ನ ಹತ್ಕೊಂಡು ಮೇಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಇಳಿತಾ ಇದ್ದಾರೆ.
ಇಲ್ಲಿ ಕೆಳಗೆ ಇಳಿದಾಯಿತು. ತಾಯಿ ಕಾಪಾಡಪ್ಪ. ನೋಡಿದ್ರಲ್ಲ, ಈ ವರ್ಷದ ಜನಕಲ್ ಸಿದ್ದೇಶ್ವರನ ಬೆಟ್ಟ ಹತ್ತಿ ಇಳಿದಾಯಿತು. ಶ್ರಾವಣ ಬೆಳಗುದಲ್ಲಿ ನೋಡ್ತೀವಿ ಅಥವಾ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ನೋಡ್ತೀವಿ, ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ಮೇಲೆ ಬಿಡ್ತಾರೆ, ಅಲ್ಲಿ ದರ್ಶನ ಮಾಡ್ಕೊಂಡು ಬರುವಂಥದ್ದು. ಇಲ್ಲಿಲ್ಲ, ಇಲ್ಲಿ ನಾವೇ ಹತ್ಕೊಂಡು ಹೋಗಬೇಕು. ಇಲ್ಲಿ ಕೂಲಿಗೆ ಕೊಟ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಟೆಂಪಲ್ ಹತ್ರ, ದೇವ್ರ ಗುಡಿ ಹತ್ರಕ್ಕೆ, ಗರ್ಭಗುಡಿ ಹತ್ರಕ್ಕೆ ಬಿಡೋ ವ್ಯವಸ್ಥೆ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವೇ ನಮ್ಮ ಎನರ್ಜಿ ಹಾಕಿ ಮೇಕತ್ತಿ ದರ್ಶನ ಮಾಡ್ಕೊಂಡು ಕೆಳಗೆ ಇಳಿಬೇಕು ಅಂತಾರೆ. ಅಂದರೆ ಅಷ್ಟು ನಂಬ್ತಾರೆ ಇಲ್ಲಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹತ್ತಬೇಕು ಅಂತ ಬಂದು ಹತ್ತಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಯಾರು ಮಿನಿಸ್ಟ್ರು ಬಂತು ಅಂದರೆ, ಯಾರು VIP ಸಿಕ್ತು ಅಂದರೆ ಅವರು ಸಹ ಇಲ್ಲಿ ಮೆಟ್ಲು ಹತ್ಕೊಂಡೇ ಹೋಗಬೇಕು. ಅವ್ರಿಗೇನು ಬೇರೆ ದಾರಿಗಳಿಲ್ಲ, ಬೇರೆ ರೂಟ್ಗಳಿಲ್ಲ, ಬೇರೆ ವ್ಯವಸ್ಥೆ ಇಲ್ಲ. ಅವರು ಸಹ ಮೆಟ್ಲು ಹತ್ಕೊಂಡೇ ಹೋಗಬೇಕು. ನಾನು ಮಿನಿಸ್ಟ್ರು, ನಾನು ದೊಡ್ಡವನು, ದುಡ್ಡಿದೆ ಅಂತ ಅವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ, ಯಾವುದೋ ರೋಡ್ಗಳಿಲ್ಲ, ಏನಿಲ್ಲ, ಎಂತಿಲ್ಲ. ಮೆಟ್ಲು ಹತ್ಕೊಂಡೇ ಹೋಗ್ಬೇಕಾಗತ್ತೆ ಮೇಗಡಿಕೆ. ಆಫೀಸ್ ಇದೆ, ಏನಾರು ದಾನ ಮಾಡಬೇಕು, ಏನಾರು ಕಾಣಿಕೆ ಕೊಡಬೇಕು ಅಂತ ಅಂದರೆ ಇಲ್ಲಿ ಬಂದು ಆಫೀಸಿಗೆ ಬಂದು ವಿಸಿಟ್ ಮಾಡಿ ನೋಡೋಕ್ಕೆ ರಾಗಿ ಏನಾದರೂ ಕೊಡ್ಬೋದು. ಇಲ್ಲಿ ಇಸ್ಕೋತಾರೆ, ಏನಾದರೂ ಕೊಡ್ಬೋದು. ನಿಮಗೆ ಇಷ್ಟ ಬಂದಿದ್ದು ಕಾಣಿಕೆನ ಇಲ್ಲಿ ಕೊಡ್ಬೋದು. ಪ್ರಸಾದ ಕೊಡ್ತಾ ಇದ್ದಾರೆ. ಎಲ್ಲರೂ ಸಹ ಕೂತ್ಕೊಂಡು ಆರಾಮಾಗಿ ಪ್ರಸಾದನ ಸವಿತಾ ಇದ್ದಾರೆ. ಬನ್ನಿ, ಇವಾಗ ನಾವು ಸಹ ಪ್ರಸಾದ ತಿಂದ್ಕೊಂಡು ಓಡೋಣ. ನೋಡಿ, ಆರಾಮಾಗಿ ಚಕ್ಲು ಬಕ್ಲು ಹಾಕ್ಕೊಂಡು ನೀಟಾಗಿ ಪ್ರಸಾದನ ತಿಂತಾಯಿದ್ದಾರೆ. ತಟ್ಟೆಗಳಿಟ್ಟಿರ್ತಾರೆ, ತಟ್ಟೆಗಳನ್ನ ತಗೊಂಡು ಹೋಗ್ಬೇಕು. ಆಮೇಲೆ ಮತ್ತೆ ತೊಳೆದು ನೀಟಾಗಿ ಮತ್ತೆ ಅಲ್ಲೇ ಇಡಬೇಕು. ಬನ್ನಿ, ಪ್ರಸಾದ ಹಾಕಿಸ್ಕೊಳ್ಳೋಣ. ಹಾಂ ಸರ್. ಸಿದ್ದೇಶ್ವರನ ಪ್ರಸಾದ. ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಕೆಲವರು. ನಾವು ಸಹ ತಗೋತಾ ಇದ್ದೀವಿ. ತಿಂದ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಿರುತ್ತೆ.